ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಲಹಳ್ಳಿ ಗ್ರಾಮದಲ್ಲಿ ಹುಣ್ಣೂರಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಆಯೋಜಿಸಿದ್ದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಗ್ರಾಮದ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ 1992 ಮತ್ತು 93ನೇ ಸಾಲಿನ 7ನೇ ತರಗತಿ ಹಾಗೂ 95 ಮತ್ತು 96ನೇ ಸಾಲಿನ 10ನೇ ತರಗತಿಯ ಹಳೆಯ ವಿದ್ಯಾರ್ಥಿನಿಯರು ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಸಂಭ್ರಮದಿಂದ ಭಾಗಿಯಾಗಿದ್ದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಓಲೆಮಠದ ಪರಮಪೂಜ್ಯ ಶ್ರೀ ಆನಂದ ದೇವರು ಗುರುಗಳೇ ವಿದ್ಯಾರ್ಥಿಗಳ ಬದುಕಿನ ನಿಜವಾದ ಶಿಲ್ಪಿಗಳು. ಶಿಕ್ಷಕರು ಅಕ್ಷರ ಜ್ಞಾನದ ಜೊತೆಗೆ ಸಂಸ್ಕಾರ ಮತ್ತು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಗುರುಗಳನ್ನ ಜೀವನ ಪೂರ್ತಿ ಗೌರವಿಸಬೇಕು ಅಂತ ಕರೆ ನೀಡಿದರು. ಹೊನ್ನೂರಿನ ಅಡವಿ ಸಿದ್ದೇಶ್ವರ ಮಠದ ವೇದಮೂರ್ತಿ ಶ್ರೀ ವಿಶ್ವನಾಥ ಶಾಸ್ತ್ರಿಗಳು ಗುರುವಿನ ಮಹತ್ವವನ್ನು ತಿಳಿಸಿ, ಗುರುವಿನ ಮಾರ್ಗದರ್ಶನವಿಲ್ಲದೆ ಜೀವನ ಪೂರ್ಣವಾಗುವುದಿಲ್ಲ ಅಂತ ಹೇಳಿದರು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕ ಶಶಿಧರ್ ಪೂಜಾರಿ ಅವರು ಮಾತನಾಡಿ, ಕೈ ಹಿಡಿದು ಭವಿಷ್ಯ ಕಟ್ಟಿಕೊಡುವವರು ಶಿಕ್ಷಕರು ಮಾತ್ರ ಎಂದು ಹೇಳಿದರು. ಹಳೆಯ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೈಜೋಡಿಸುವಂತೆ ಮನವಿ ಮಾಡಿದರು. ಈ ವೇಳೆ ಹಳೆಯ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಗೆ ಶಾಲು ಹೊದಿಸಿ ಫಲಪುಷ್ಪ ಹಾಗೂ ಸ್ಮರಣಿಕೆಗಳನ್ನು ನೀಡಿ ಆತ್ಮೀಯವಾಗಿ ಸನ್ಮಾನಿಸಿದರು. ಹಲವು ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಸೇರಿದ್ದ ಸಹಪಾಠಿಗಳು ಶಾಲಾ ದಿನಗಳ ಸಿಹಿ ನೆನಪುಗಳನ್ನು ಮೆಲುಕು ಹಾಕಿ ಸಂಭ್ರಮಿಸಿದರು. ಗುರು ಶಿಷ್ಯರ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಿದ ಈ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ನ್ಯಾಯವಾದಿ MS ಜಕ್ಕಣ್ಣವರ್ ಸ್ವಾಗತಿಸಿದರು. ಅನ್ನಪೂರ್ಣ ತಳವಾರ್ ಪ್ರಾರ್ಥನೆ ಮಾಡಿದರು. ರಾಜು ಚಿಮ್ಮಡ್ ಹಾಗೂ ವಸಂತ್ ಬುದ್ನೆ ಕಾರ್ಯಕ್ರಮವನ್ನು ನಿರೂಪಿಸಿದರು. DK ಸಾವಳ್ಗಿ ವಂದನಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ SM ಕೋಲೂರ್, RS ಮುನ್ನೊಳ್ಳಿ, SH ಕಳಸನಿ, RN ಮುನ್ನೋಳಿ, BM ಸಾಲ್ವಾರ್, SB ಬಂಗಿ, MB ಪಟ್ಟಣ ಶೆಟ್ಟಿ, BP ಶೆಟ್ಟಿ ಮುಂಡೇರಾವ್, SM ಅಂಬಿ, KM ಪೂಜಾರಿ, IP ರಾಠೋಡ್, NP ಕುಲಕರ್ಣಿ, CG ಮಠಪತಿ, NR ಹೂಗಾರ್, MK ಮಾನೆ, MH ಆಂದಿನ್ನಿ, BR ಮಠದ್, BL ಮನುಗುಳಿ, ಸಂತೋಷ್ ತಳಕೇರಿ ಸೇರಿದಂತೆ ಅನೇಕ ಶಿಕ್ಷಕರು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಭಾಗವಹಿಸಿದರು. ನಾವು ಬೇರೆ ಕಾರ್ಯಕ್ರಮಗಳು 100 ಕಾರ್ಯಕ್ರಮ ಮಾಡ್ಬೋದು. ಆ ಊರುಗಳ ದೊಡ್ಡ ಸಂಘಟನೆ ಮಾಡಿ ಎಲ್ಲರನ್ನು ಕೂಡಿಸಿ, ಹಿರಿಯರನ್ನು ಕೂಡಿಸಿ, ಯುವಕರನ್ನು ಕೂಡಿಸಿ, ಎಲ್ಲರನ್ನು ಕೂಡಿಸಿ ಕಾರ್ಯಕ್ರಮ ಮಾಡೋದು ನಿಜವಾದ ಅದ್ಭುತ ಅಲ್ಲ. ನೀವು 33 ವರ್ಷ ಆದ್ರೂ ಸಹಿತ ನೀವೆಲ್ಲೋ ಹೋಗಿರಿ, ನೀವೆಲ್ಲೋ ಗಂಡನ ಮನೆಗೆ ಹೋಗಿರಿ, ಆಗ ಇವರೆಲ್ಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಗುರುಗಳಿರ್ತಕ್ಕಂಥ ಎಲ್ಲಾ ಗುರುಗಳನ್ನ ಸೇರಿ ಈ ಕಾರ್ಯಕ್ರಮ ಮಾಡಕತ್ತಿರಲ್ಲ. ಇದು ಎಂತ ಕಾರ್ಯಕ್ರಮ ಅಂತಂದ್ರೆ ನಿಮ್ಮ ಜೀವನದೊಳಗ ಸುವರ್ಣ ಅಕ್ಷರಗಳಿದೆ, ಆ ಅಕ್ಷರಗಳಿಂದ ಬರೆದಿರುವಂತ ಕಾರ್ಯಕ್ರಮ. ನಾ ಕಲಿತ ಶಾಲೆ, ನನಗ ಕಲಿಸಿದ ಗುರುಗಳು ಅನ್ನುವಂತ ಹೃದಯದೊಳಗ ಒಂದು ಅಭಿಮಾನವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ಇದು ಒಂದು ಅದ್ಭುತವಾದ ಕಾರ್ಯಕ್ರಮ. ನೋಡಿ, ಜೀವನದೊಳಗೂ ಸಹಿತ ನೀವೆಲ್ಲರೂ ಸಹಿತ ಯಶಸ್ವಿಯಾಗಿರಿ. ಇವತ್ತಿನ ದಿನಮಾನದೊಳಗೆ ಏನೋ ನಿಮ್ಮಲ್ಲಿ ಏನೂ ಇಲ್ಲ, ನೀವೆಲ್ಲ ಖಾಲಿ ಪೇಪರ್ ಇದ್ರೆ, ಖಾಲಿ ಪೇಪರ್ ಇದ್ದಿದ್ದನ್ನ ನಿಮ್ಮ ಜೀವನದೊಳಗೆ ಇವ್ರ ಅಕ್ಷರವನ್ನು ಬರೆದು ನಿಮ್ಮ ಜೀವನಕ್ಕ ಒಂದು ಕಿಮ್ಮತ್ ವರನ್ ಮಾಡೋರು ಯಾರಂತಂದ್ರೆ ಇಲ್ಲಿ ಕುಳಿತಿರ್ತಕ್ಕಂಥ ಶಿಕ್ಷಕರು ಅಂತ. ವಿಶೇಷವಾಗಿರ್ತಕ್ಕಂಥ ಸ್ನೇಹ ಸಮ್ಮೇಳನ ನೋಡ್ರಿ, ಯಾಕಂದ್ರೆ ತಾಯಿ ಮಕ್ಕಳ ಸಂಬಂಧ ಬಹಳ ಚಂದ ಇರ್ತೈತಿ, ಆದ್ರ ಗುರು ಶಿಷ್ಯರ ಸಂಬಂಧ ಬಹಳ ಕಡಿಮೆ. ಆ ಗುರು ಶಿಷ್ಯರ ಸಂಬಂಧ ಹೆಂಗಿರ್ತೈತಿದ್ರೆ, ತಾಯಿ ಜನ್ಮವನ್ನು ಕೊಟ್ಟಿರ್ತಾಳೆ, ಆದ್ರೆ ಗುರು ಕೊನೆ ತನಕ ಬದುಕ ಕಾರ್ಯವನ್ನು ಕೊಟ್ಟಿರ್ತಕ್ಕಂಥ ಗುರು. ಯಾಕಂದ್ರೆ ಒಂದು ಶಾಸ್ತ್ರ ಐತಿ, ಹರ ಮುಣಿದರೆ ಗುರು ಕಾಯುವನು, ಗುರು ಮುಣಿದರೆ ಹರ ಎಂದಿಗೂ ಕಾಯಲ್ಲ. ಯಾವಾಗ ಗುರುಗಳು ಕಾಯ್ತಾರಿದ್ರೆ ನೋಡ್ರಿ, ನಿಮ್ಮ ಜೀವನದೊಳಗ ಆಸ್ತಿ, ಅಂತಸ್ತ, ರೊಕ್ಕ, ರೂಪಾಯಿಯನ್ನ ಎಲ್ಲರೂ ಕಸ್ಕೊಳ್ಬೇಕು. ಆದ್ರ ನಿಮ್ಮ ಜೀವನದೊಳಗ ಏನನ್ನು ಕಸ್ಕೊಳ್ತಕ್ಕಂಥ ವಿಚಾರ ಯಾವ್ದಕ್ಕಿದ್ರೆ ವಿದ್ಯೆ ಮಾತ್ರ. ಕೈ ಹಿಡಿದು ಭವಿಷ್ಯ ಹೇಳ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಕೈ ಹಿಡಿದು ಭವಿಷ್ಯ ಹೇಳ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಆದರೆ ಮಾರ್ಗದರ್ಶನ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡುವ ಮಾತ್ರ ಒಬ್ಬ ಶ್ರೇಷ್ಠ ಗುರು. ಭವಿಷ್ಯ ಹೇಳೋದು ಬೇಡ, ಭವಿಷ್ಯ ನಿರ್ಮಾಣ ಮಾಡೋದು ಬೇಡ. ನಾವೆಲ್ಲ ನಿಮಗೆ ಆ ಒಂದು ವಿದ್ಯಾರ್ಥಿಯನ್ನು ಕೊಟ್ಟು ಸರಿಯಾದ ಮಾರ್ಗದರ್ಶನವನ್ನು ಮಾಡಿದ್ದರಿಂದ ನೀವೆಲ್ಲರೂ ಏನು ಸೇರಿದ್ದೀರಿ, ಬಹಳ ಸುಂದರವಾದ ಜೀವನವನ್ನು ರೂಪಿಸಿಕೊಂಡಿದ್ದೀರಿ. ಏನೇನೋ ಆಗಿದ್ರಿ, ನಿಮ್ಮ ಕಾಲ ಮೇಲೆ ನೀವು ನಿಂತಿದ್ದೀರಿ. ನಿಮ್ಮಲ್ಲಿ ಆ ಬದಲಾವಣೆ ಯಾವ ರೀತಿ ಇದೆ, ಗುರುವಿನ ಬಗ್ಗೆ
ಗುರುವಿನ ಆಶೀರ್ವಾದವನ್ನು ಪಡ್ಕೋಬೇಕು, ಗುರುವಿಗೆ ನಾನು ನಮನ ಸಲ್ಲಿಸಬೇಕು ಅನ್ನುವಂಥ ಏನು ಭಾವ ಇದೆ, ಆ ಸಂಸ್ಕಾರ ಏನಿದೆ, ಆ ಸಂಸ್ಕೃತಿ ಏನಿದೆ, ಅದನ್ನು ಮೆಚ್ಚಬೇಕಾಗಿರುವಂಥದ್ದು. ಇದಕ್ಕೆ ನೀವೆಲ್ಲರೂ ಇನ್ನೊಮ್ಮೆ ವೈಯಕ್ತಿಕವಾಗಿ ನನ್ನಿಂದ ನೀವು ಅಭಿನಂದನೆಗೆ ಯಾರಿದ್ದೀರಿ ಅಂತ ತಿಳ್ಕೊಂಡು ಈ ವಿಷಯದಲ್ಲಿ ಹೇಳ್ತಾ ಇದ್ದೇನೆ.